ಮಳೆಗಾಲದಲ್ಲಿ ಕೊಂಚ ಮೈಮರೆತರೂ ಕೂಡ ಜೀವಕ್ಕೆ ಆಪತ್ತು ಅನ್ನುವಂತಹ ಸನ್ನಿವೇಶ ಬೆಂಗಳೂರಿನ ಔಟ್ಸ್ಕರ್ಟ್ಸ್ನಲ್ಲಿ ನಿರ್ಮಾಣ ಆಗ್ತಾ ಇದೆ. ಹೊರವಲಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ಬೆಂಗಳೂರಿಗರೇ ಎಚ್ಚರ. ಮಳೆಗಾಲದಲ್ಲಿ ಕೊಂಚ ಮೈಮರೆತರೂ ಕೂಡ ಜೀವಕ್ಕೆ ಕುತ್ತು ಬರ್ತಾ ಇದೆ, ಆಪತ್ತು ಬರ್ತಾ ಇದೆ. ಬೆಳಗ್ಗೆ ನಿದ್ದೆ ಮಂಪರ್ನಲ್ಲಿ ಮನೆ ಹೊರಗಡೆ ಹೆಜ್ಜೆ ಹಾಕ್ತಾ ಇದ್ದೀರಾ, ಅವಸರವಾಗಿ ಚಪ್ಪಲಿ ಶೂವನ್ನ ಒಂದು ಸ್ವಲ್ಪನೂ ಕೂಡ ಕೊಡವದೇ ಹಾಕೊಳ್ತಾ ಇದ್ರೆ ಜೀವಕ್ಕೆ ಕುತ್ತು ತಂದುಕೊಂಡಿರುವಂತಹ ಅನೇಕ ಪ್ರಕರಣಗಳು ದಾಖಲಾಗ್ತಾ ಇದೆ. ಮಳೆಗಾಲದ ಮಧ್ಯೆ ಹಾವುಗಳ ಕಾಟ ವಿಪರೀತವಾಗಿ ಬೆಂಗಳೂರಿಗರನ್ನ ಕಾಡ್ತಾ ಇದೆ. ಮನೆ ಮುಂದೆ ಚಪ್ಪಲಿ ಸ್ಟ್ಯಾಂಡು, ಆ ಚಪ್ಪಲಿ ಸ್ಟ್ಯಾಂಡಲ್ಲಿ ಚಪ್ಪಲಿ ಮತ್ತೆ ಶೂ ಒಳಗೆ ಬುಸ್ ಇರೋದು ತಿಳಿದು ಬರ್ತಾ ಇದೆ. ಮಾರ್ತಹಳ್ಳಿಯ ಮನೆಯಲ್ಲಿ ಶೂನಲ್ಲಿ ನಾಗರಹಾವು ಅಡಗಿ ಕೂತಿತ್ತು. ನಾಗರ ಹಾವಿನ ಮರಿ ನಾಗರ ಕಂಡು ಕುಟುಂಬವೇ ಪೆಚ್ಚಿ ಬಿದ್ದಿದೆ, ಪೆಚ್ಚಿ ಬಿದ್ದಿದೆ. ಇನ್ನು ಸುಮಾರು ಜನ 2 ದಿನದ ಹಿಂದೆ ಕೂಡ ಒಂದು ಪ್ರಕರಣ ಆಯಿತು. ಚಪ್ಪಲಿ ಒಳಗಿದ್ದಂತಹ ಹಾವನ್ನು ಗಮನಿಸಿಲ್ಲ, ಹಾಕೊಂಡಿದ್ದಾರೆ, ಅದು ಕಡ್ದಿದೆ. ನಂತರ ಆ ವ್ಯಕ್ತಿ ಸತ್ತೇ ಹೋಗಿದ್ದಾನೆ. ಆಮೇಲೆ ಈ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ ನೀವು. ಸೊ ಕಂಪ್ಲೀಟ್ ಆಗಿ ಕ್ರಾಕ್ಸ್ ಇರ್ಬೋದು, ಶೂಸ್ ಇರ್ಬೋದು, ಎಲ್ಲವೂ ಕೂಡ ಬೆಚ್ಚನೆಯ ಆವಾಸ ಸ್ಥಾನ ಆಗ್ತಾ ಇದೆಯಾ ವಿಷಜಂತುಗಳಿಗೆ ಅನ್ನೋ ಪ್ರಶ್ನೆ ಇದೆ. ಒಂದು ನಾಗರ ಹಾವಿನ ಮರಿ ಶೂವಿನ ಒಳಗಡೆ ಅಡಗಿದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಅದನ್ನು ನೋಡಿದೆ ಕುಟುಂಬ, ಬೆಳಕಿಗೆ ಬಂದಿದೆ, ಅವ್ರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಮೃಗ ತಜ್ಞರನ್ನು ಕರೆಸಿದ್ದಾರೆ. ಓಕೆ, ಬಟ್ ಉಳಿದವರು ಅದೇ ನಿದ್ರೆ ಮಂಪರ್ನಲ್ಲಿ ಬೆಳಗ್ಗೆ ಶಿಫ್ಟ್ ಇರೋರು ಅಥವಾ ಕಾಲೇಜಿಗೆ ಹೋಗೋರು ಶೂವನ್ನು ಒಂದ್ಸಲ ಕೊಡಕುವಂತಹ ಅಭ್ಯಾಸ ಇಟ್ಕೊಳ್ಳಿ, ಇಲ್ಲಾಂದ್ರೆ ಅದು ನಿಮ್ಮ ಜೀವಕ್ಕೆ ಅಪಾಯಕಾರಿ ಆಗುತ್ತೆ. ನೋಡಿ, ಡೀಟೇಲ್ಸ್ ಕೊಡ್ತಾ ಇದೀವಿ ವಿತ್ ಸ್ಟ್ಯಾಟಿಸ್ಟಿಕ್ಸ್. 79 ಜನ ಹಾವು ಕಡಿತದ ಕಾರಣಕ್ಕೆ ಸಾವನ್ನಪ್ಪಿದ್ದಾರೆ. ಜಸ್ಟ್ 3 ದಿನಗಳ ಹಿಂದೆ ಕೂಡ ಬನ್ನೇರುಘಟ್ಟದಲ್ಲಿ ಒಬ್ಬ ಟೆಕ್ಕಿ ಸಾವನ್ನಪ್ಪಿದ್ದಾರೆ. ರಂಗನಾಥ್ ಬಡಾವಣೆಯಲ್ಲಿ ಹಾವು ಕಚ್ಚಿ ಇಂಜಿನಿಯರ್ ಅವರು ಸಾವನ್ನಪ್ಪಿದ್ದಾರೆ. ಜನವರಿ 1ರಿಂದ ಆಗಸ್ಟ್ 17ರ ತನಕ 13,494 ಹಾವು ಕಚ್ಚಿದ ಕೇಸ್ಗಳ ದಾಖಲಾಗಿದೆ. ಕಳೆದ 1 ವಾರದಲ್ಲೇ 394 ಜನ ಹಾವು ನಮಗೆ ಕಚ್ಚಿತು ಅಂತ ಕಾಲ್ ಮಾಡಿದ್ದಾರಂತೆ. ಆಮೇಲೆ ಆಲ್ಮೋಸ್ಟ್ ಕಳೆದ 1 ವಾರದಲ್ಲೇ ಹಾವು ಕಚ್ಚಿದ ಕಾರಣಕ್ಕೆ 7 ಜನರ ಪ್ರಾಣ ಪಕ್ಷಿ ಹಾರು ಹೋಗಿದೆ. ಅಂದರೆ ತುಂಬ ಸೀರಿಯಸ್ ಆಗಿ ಈ ಪ್ರಕರಣ ಕಾಣಿಸ್ತಾ ಇದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನೇ ಈ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿದೆ. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಆಲ್ಮೋಸ್ಟ್ ಈ ಶೂ ಇರ್ಬೋದು, ಚಪ್ಪಲಿ ಇರ್ಬೋದು, ಬೆಳಗ್ಗೆ ಒಂದು ಸಣ್ಣ ಮೈಮರವಿರುತ್ತೆ. ಬೇಗ ಹೋಗಬೇಕು ಆಫೀಸು ಅಥವಾ ಬೇಗ ಕಾಲೇಜಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಅದನ್ನು ಕೊಡೋಕ್ಕೆ ಹಾಗೆ ಹೋಗಿ ಸುಮಾರು ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಬಟ್ ಏಕಾಏಕಿ ಈ ನಂಬರ್ಸ್ ಇಷ್ಟು ಇನ್ಕ್ರೀಸ್ ಆಗೋದಕ್ಕೆ ಏನು ಕಾರಣ? ಪ್ರತಿ ವರ್ಷ 1-2 ಪ್ರಕರಣ ರಿಪೋರ್ಟ್ ಆಗ್ತಾ ಇದ್ದಿದ್ದನ್ನು ನೋಡ್ತಾ ಇದ್ವಿ ನಾವು. ಬಟ್ ಈಗ ಆಲ್ಮೋಸ್ಟ್ 1 ವಾರದಲ್ಲಿ 7 ಸಾವು ಅಂದರೆ ತುಂಬ ಸೀರಿಯಸ್ ಆಗ್ತಿದೆ ಅಂತ. ಖಂಡಿತವಾಗ್ಲೂ ಅಂತ ಏನು ಅಂದರೆ ಬೆಂಗಳೂರಿನಲ್ಲಿ ಹರಿಬರಿಯಾಗಿ ಕೆಲಸಗಳಿಗೆ ಹೋಗಬೇಕು, ಶಾಲಾ ಕಾಲೇಜುಗಳಿಗೆ ಹೋಗಬೇಕು ಅನ್ನುವಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಅವ್ರು ಯಾರು ಕೂಡ ಶೂಗಳನ್ನು ನೋಡ್ಕೊಳ್ಳುವಂಥದ್ದು ಅದು ಯಾವುದು ಕೂಡ ಮಾಡೋದಿಲ್ಲ. ಏಕಾಏಕಿ ಶೂವನ್ನೇನು ಧರಿಸಿ ಹೋದರೆ ಈ ಥರದ ಅನಾಹುತಗಳಾಗ್ತವೆ. ಅಂದರೆ ಅಂಕಿಅಂಶ, ಅಂದರೆ ಸರ್ಕಾರ ಕೊಟ್ಟಿರುವಂಥ ಅಂಕಿಅಂಶದ ಪ್ರಕಾರ ಸಾವುಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಮತ್ತು ಈ ರೀತಿಯಾಗಿ ಮನೆಗಳಿಗೆ ಹಾವುಗಳು ನುಗ್ಗುವಂಥದ್ದು ಈ ಶೂಗಳನ್ನು, ಅಂದರೆ ಪ್ರಮುಖವಾಗಿ ಉರ್ಗ ತಜ್ಞರು ಹೇಳುವಂಥ ಪ್ರಕಾರ ಈ ಮಳೆಗಾಲ ಏನಿದೆ, ಮಳೆಗಾಲದ ಸಂದರ್ಭದಲ್ಲಿ ಬೆಚ್ಚಗಿನ ವಾತಾವರಣವನ್ನು ಹುಡುಕುವಂಥ ಕೆಲಸವನ್ನು ಹಾವುಗಳು ಮಾಡ್ತವೆ. ಅದು ಕೂಡ ಈ ಶೂಗಳೇನಿರ್ತವೆ, ಶೂಗಳಲ್ಲಿ ತುಂಬ ಬೆಚ್ಚಗಿನ ಇದಿರುತ್ತೆ. ಅದರಿಂದಾಗಿ ಹಾವುಗಳು ಆ ಶೂಗಳಲ್ಲಿ ಸೇರ್ಕೊಳ್ತವೆ ಅನ್ನುವಂಥದ್ದು. ರಾತ್ರಿ ವೇಳೆ ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಹಾವುಗಳು ಈ ಶೂಗಳಿಗೆ ಸೇರ್ಕೊಳ್ಳುವಂಥದ್ದು. ಇದು ಬೇಸಿಗೆಗಾಲದಲ್ಲಿ ಎಲ್ಲೂ ಕೂಡ ಹಾವುಗಳು ಶೂಗಳಲ್ಲಿ ಸೇರ್ಕೋತು, ಚಪ್ಪಲಿಯಲ್ಲಿ ಸೇರ್ಕೋತು, ಮನೆಗಳಿಗೆ ನುಗ್ತು ಅನ್ನುವಂಥದ್ದು ಇರೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಮಾತ್ರ, ಮಳೆಗಾಲದ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಈ ಅಂಕಿಅಂಶ ನೋಡಿದ್ರೆ ನಿಜಕ್ಕೂ ಕೂಡ ಗಾಬರಿ ಆಗುತ್ತೆ, ಆತಂಕ ಹುಟ್ಟುತ್ತೆ. ಯಾಕಂದರೆ ಕಳೆದ 1 ವರ್ಷದಲ್ಲಿ 79 ಮಂದಿ ಹಾವು ಕಡಿತದಿಂದ ಸಾವನ್ನಪ್ಪಿದ್ದಾರೆ. ಅದು ಬೆಂಗಳೂರಿನ ಸುತ್ತಮುತ್ತ ಅಂತೂ ಕಳೆದ 1 ವಾರದಲ್ಲಿ ಈ ಥರದ ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಜೊತೆಗೆ ಉರಗ ತಜ್ಞರನ್ನು ಸಂಪರ್ಕ ಮಾಡುವಂಥವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಸುಮಾರು ಅಂದರೆ ನಮ್ಮ ಮನೆಗೆ ಹಾವು ನುಗ್ಗಿದೆ, ಅಲ್ಲಿ ಕಾಣಿಸ್ಕೊಂಡಿದೆ, ಇಲ್ಲಿ ಕಾಣಿಸ್ಕೊಂಡಿದೆ ಅನ್ನುವಂಥ ಇದು ಕೂಡ, ಅಂದರೆ ಕಾಲ್ಸು ಕೂಡ ಜಾಸ್ತಿ ಬರ್ತಾ ಇರುವಂಥದ್ದು. ಉರಗ ತಜ್ಞರು ತುಂಬ ಬ್ಯುಸಿ ಆಗಿದ್ದಾರೆ. ಈಗ ಹಾವುಗಳನ್ನು ಕೂಡ ರಕ್ಷಣೆ ಮಾಡಬೇಕು. ಜೊತೆಗೆ ಏನು ಜನ ಇದ್ದಾರೆ, ಜನರನ್ನು ಕೂಡ ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು. ಅದರಿಂದಾಗಿ ಜನ ಕೂಡ ತುಂಬ ಎಚ್ಚರಿಕೆಯಿಂದ ಈ ಶೂಗಳ
ಶೂಗಳನ್ನು ಹಾಕುವಂಥದ್ದು, ಚಪ್ಪಲಿ ಹಾಕುವಂಥ ಸಂದರ್ಭದಲ್ಲಿ ಅದನ್ನು ಕೊಡುಕೊಂಡು ಹಾಕಿದ್ರೆ ಒಳ್ಳೆಯದು. ಮಮತಾ, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.